ಯಾವ ಮಾಡಿಫಿಕೇಶನ್ಸ್ ಬೇಕು ಆ ತರದ ಮಾಡಿಫಿಕೇಶನ್ಸ್ ಅನ್ನು ಮಾಡಿಕೊಂಡು ಟರ್ಬೋ ಬೂಸ್ಟರ್ ಜೆಟ್ ಇಂಜಿನ್ ಜೊತೆ ನಮಗೆ ವೆಹಿಕಲ್ ಅನ್ನ ಪ್ರೊಡಕ್ಟ್ ಮಾಡಿಕೊಡ್ತಾರೆ. ಸೀಟ್ಸ್ ಡ್ರೈವರ್ ಡ್ರೈವರ್ ಸೀಟ್ ತುಂಬಾ ಕೂಲ್ ಆಗಿ, ಪ್ಯಾಸೆಂಜರ್ ಜಾಸ್ತಿ ಇದ್ದಾರೆ ಅಲ್ಲಿ ಯಾವ ವೀಲಿಗೆ ಎಷ್ಟು ಜಾಸ್ತಿ ಬ್ರೇಕಿಂಗ್ ಜಾಸ್ತಿ ಬೇಕಾ ಅಷ್ಟು ಅದನ್ನ ಅಡ್ಜಸ್ಟ್ ಮಾಡಿ ಅದು ನಿಮ್ಗೆ ಕಂಟ್ರೋಲ್ ಸಿಗುತ್ತೆ. ಅಪಘಾತ ಆದ್ರೆ ನಾವು ಈ ಲಾಂಗ್ ಪ್ರೆಸ್ ಮಾಡಿದ್ರೆ ಕಸ್ಟಮರ್ ಕೇರ್ ಹೋಗುತ್ತೆ. ಅವ್ರ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಆಪ್ಷನ್ಸ್ ಇದೆ. ನಿಮ್ಗೆ ಡ್ರೈವಿಂಗ್ ಅಲ್ಲಿ ಕೆಳಗೆ ನೋಡ್ಬೇಕಂತಿಲ್ಲ, ಗ್ಲಾಸ್ ಅಲ್ಲೇ. ಮತ್ತೆ ರೇಗ್ಲ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಹೊಸ ವರ್ಷನಲ್ಲಿ ಬಂದಿರುವಂತಹ ಬ್ರೇಜಾ ಕಾರಿನ ಸಂಪೂರ್ಣವಾಗಿರುವಂತಹ ಮಾಹಿತಿಗಳನ್ನು ಪಡ್ಕೊಂಡು ಬರುವ. ನಮಸ್ತೆ ಎಲ್ಲರಿಗೂ, ಇದು ಮಾಂಡೇ ಮೋಟರ್ಸ್ ಇಂದ ಸಂದೀಪ್ ಮಾತಾಡ್ತಾ ಇದ್ದೇನೆ. ದ ನ್ಯೂ ಬ್ರೇಜಾ, ಇಂಡಿಯಾಸ್ ಮೋಸ್ಟ್ ಫೇವರೇಟ್ ಕಾಂಪ್ಯಾಕ್ಟ್ SUV, ಟ್ರಸ್ಟೆಡ್ ಬೈ 14 ಲಕ್ಷ ಹೆಚ್ಚಿನ ಗ್ರಾಹಕರು ಈ ಬ್ರೇಜಾಗೆ ಇದ್ದಾರೆ. ಸೊ ಇದೀಗ ಹೊಸತಾಗಿ ಬೋಲ್ಡ್ ಅಂಡ್ ಇಂಪ್ರೆಸಿವ್ ಡಿಸೈನ್ ಅಲ್ಲಿ ಲಾಂಚ್ ಆಗಿದೆ. ವಿತ್ ನಿಮಗೆ ತುಂಬಾ ನ್ಯೂ ಫೀಚರ್ಸ್ ಆಡ್ ಆಗಿದೆ. ಒಂದು ನಿಮಗೆ ಹೇಳಿಕೆ ಹೋದ್ರೆ 5 ಸ್ಟಾರ್ ಗ್ಲೋಬಲ್ ಮತ್ತೆ ಭಾರತ್ ಎನ್ಕ್ಯಾಪ್, ಅಡಲ್ಟ್ ಮತ್ತೆ ಚೈಲ್ಡ್ ಸೇಫ್ಟಿ ಈ ವೆಹಿಕಲ್ ಇದೆ. ಹಾಗೆ ಇದು ಹೊಸ ಫೀಚರ್ಸ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಸೇಫ್ಟಿ ಬಗ್ಗೆ ನೋಡ್ಲಿಕ್ಕೆ ಹೋದ್ರೆ ADAS ಇದೆ, ಮತ್ತೆ 6 ಏರ್ ಬ್ಯಾಗ್ಸ್, ABS, ಟ್ರಾಕ್ಷನ್ ಕಂಟ್ರೋಲ್. ಆಲ್ಸೋ ಇದು ನಿಮಗೆ ವೆಹಿಕಲ್ ವೆಂಟಿಲೇಟ್ ಸೀಟ್ಸ್ ಬರ್ತದೆ ಅಂಡ್ 10.1 ಟಚ್ ಸ್ಕ್ರೀನ್ ಸಿಸ್ಟಮ್ ಬರ್ತದೆ ವಿತ್ 360 ವ್ಯೂ. ಆಲ್ಸೋ ಫ್ರಂಟ್ LED ಫೋಗ್ ಲ್ಯಾಂಪ್ಸ್, ಎಕ್ಸ್ಟರ್ನಲ್ ಲೈಟ್ಸ್ ಬರ್ತದೆ. ಕಸ್ಟಮರ್ಸ್ ಇಂಜಿನ್ ಅಲ್ಲಿ K15C ISD 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಮತ್ತೆ ಬೂಸ್ಟರ್ ಜೆಟ್ ಇಂಜಿನ್ ಟರ್ಬೋ ಬರ್ತದೆ. ಸೊ ನಿಮಗೆ ಕಸ್ಟಮರ್ಗೆ ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ಇಂಜಿನ್ ಅನ್ನು ಆಪ್ಷನ್ ಚೂಸ್ ಮಾಡ್ಕೊಳ್ಬಹುದು. ಹಾಗೆ ಹೈಯೆಸ್ಟ್ ಮೈಲೇಜ್ 21.07 ಮೈಲೇಜ್ ಇದೆ. ಮಾರುತಿ ಬ್ರೇಜಾ ಫಸ್ಟ್ ಟೈಮ್ ಟರ್ಬೋ ಇಂಜಿನ್ ಅಲ್ಲಿ ಬಂದಿದೆ. ನಿಮಗೆ 1000cc ವಿತ್ 85.5 ಪವರ್ ಮತ್ತೆ 170 RPM ಅಲ್ಲಿ ಟರ್ಬೋ ಬೂಸ್ಟರ್ ಜೆಟ್ ಇಂಜಿನ್ ನಿಮಗೆ ಪವರ್ ಕೊಡ್ತಾ ಇದೆ. ಸೊ ನಿಮಗೆ ಡ್ರೈವಿಂಗ್ ಥ್ರಿಲ್ ಬೇಕಾದವರು ಟರ್ಬೋ ಇಂಜಿನ್ ಅನ್ನು ಚೂಸ್ ಮಾಡ್ಬೋದು ಸರ್. ಇದಕ್ಕಿಂತ ಮೊದಲು ಬಲೆನೋ RS ಮತ್ತೆ ಪ್ರಾನ್ಸ್ ಅಲ್ಲಿ ಇದೆ, ಬಟ್ ಕಂಪೇರ್ ಮಾಡಿದ್ರೆ ಇದು ಅಡ್ವಾನ್ಸ್ ಇದೆ. ಟರ್ಬೋದಲ್ಲಿ ಸಹ ಪವರ್ ಮತ್ತೆ ಟಾರ್ಕ್ ತುಂಬಾ ಜಾಸ್ತಿ ಇದೆ ಅದಕ್ಕಿಂತ ಕಂಪೇರ್ ಮಾಡಿದ್ರೆ. ನಿಮಗೆ ಇದಕ್ಕೆ ಬೇಕಾಗುವಂತ ಪವರ್ ಮತ್ತೆ ಟಾರ್ಕ್, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅದಕ್ಕಿಂತ ತುಂಬಾ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಇದೆ. ಹಾಗೆ ಮೈಲೇಜ್ ಸಹ ಈವೊಂದು ಅದು ಟರ್ಬೋ ಆದ್ರೂ ಸಹ ಒಳ್ಳೆ ಉತ್ತಮ ರೀತಿಯ ಮೈಲೇಜ್ ಅನ್ನು ಸಹ ಫ್ಯೂಲ್ ಎಫಿಷಿಯನ್ಸಿ ಅನ್ನು ಕೊಡ್ತಾ ಇದೆ. ಹೌದು, ಇದು 3 ಸಿಲಿಂಡರ್ ಟರ್ಬೋ ಬೂಸ್ಟರ್ ಜೆಟ್. ನಿಮಗೆ ಟರ್ಬೈನ್ ಮುಖಾಂತರ ಎಕ್ಸಾಸ್ಟ್ ಏರ್ ಅನ್ನ ಟರ್ಬೈನ್ ಮುಖಾಂತರ ಹೆಚ್ಚಿನ ಗಾಳಿಯನ್ನ ಇಂಜಿನ್ಗೆ ಕಳಿಸಿ ಅದರಿಂದ ಪವರ್ ಜಾಸ್ತಿ ಜನರೇಟ್ ಆಗೋ ಮುಖಾಂತರ ನಿಮಗೆ 1 ಲೀಟರ್ ಟರ್ಬೋದಲ್ಲಿ ಹೆಚ್ಚಿನ ಪವರ್ ಜನರೇಟ್ ಆಗಿ ನಿಮಗೆ ಕಮ್ಮಿ ಸ್ಪೀಡಲ್ಲಿ ಸಹ ಒಳ್ಳೆಯ ಪರ್ಫಾರ್ಮೆನ್ಸ್ ಗಾಡಿಯಲ್ಲಿ ಸಿಗ್ತದೆ ಸರ್. ಇದೊಂದು ಅಡ್ವಾನ್ಸ್ಡ್ ಇಂಜಿನ್ ಆಗಿದೆ. ನಿಮಗೆ ಲೇಟೆಸ್ಟ್ ಆಗಿ ಮಾರುತಿ ಅವರು ಟರ್ಬೋ ಬೂಸ್ಟರ್ ಇಂಜಿನ್ ಅನ್ನು ಲಾಂಚ್ ಮಾಡಿದ್ದಾರೆ ಸರ್ ಬ್ರೇಜಾದಲ್ಲಿ. ಮಾರುತಿ ಅವರು ನ್ಯೂ ಬ್ರೀಜಾ ಫೇಸ್ ಲಿಫ್ಟ್ ಅನ್ನ ಜುಲೈ 24, 2026 ಡೆಲ್ಲಿಯಲ್ಲಿ ಲಾಂಚ್ ಮಾಡಿದ್ದಾರೆ. ಹಾಗೆ ಮಾಂಡೇ ಮೋಟರ್ಸ್ ಅಲ್ಲಿ ನಾವು ಇವತ್ತು ನ್ಯೂ ಬ್ರೀಜಾವನ್ನು ಲಾಂಚ್ ಮಾಡಿದ್ದೇವೆ. ನಮ್ಮದು ಆಲ್ಮೋಸ್ಟ್ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ಬ್ರಾಂಚಸ್ ಇದೆ. ಗ್ರಾಹಕರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಿಯರೆಸ್ಟ್ ಮಾರುತಿ ಸುಜುಕಿ ಡೀಲರ್ಸ್ ಮಾಂಡೇ ಮೋಟರ್ಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಸಿಟ್ ಮಾಡಿ ವೆಹಿಕಲ್ಸ್ ಡಿಸ್ಪ್ಲೇಗೆ ಮಾಡ್ತೇವೆ ನಾವು. ಡೆಫಿನೆಟ್ಲಿ ನೀವು ಅಲ್ಲಿ ಎಕ್ಸ್ಪೀರಿಯನ್ಸ್ ನೋಡ್ಬೋದು ಸರ್. ಡೆಮೋ ಟೆಸ್ಟ್ ಡ್ರೈವ್ ತಗೊಳ್ಳೋ ಮುಖಾಂತರ ಸಹ ನೀವು ಡ್ರೈವಿಂಗ್ ಥ್ರಿಲ್ಲನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸರ್. ಸ್ಮಾರ್ಟ್ ಹೈಬ್ರಿಡ್ ಅಂದರೆ ಮಾರುತಿದ್ದು ಹೊಸ ಟೆಕ್ನಾಲಜಿ. ಆ್ಯಕ್ಚುಲಿ ಡ್ಯೂಯಲ್ ಬ್ಯಾಟ್ರಿ ಸೆಟಪ್ ಇರ್ತದೆ. ಲಿಥಿಯಂ ಅಯನ್ ಬ್ಯಾಟ್ರಿ ಮತ್ತು ನಾರ್ಮಲ್ ಬ್ಯಾಟ್ರಿಗಿಂತ ಪವರ್ಫುಲ್ ಬ್ಯಾಟ್ರಿ. ನಿಮಗೆ ರನ್ನಿಂಗಲ್ಲಿ ಅದು ಬ್ಯಾಟ್ರಿ ಚಾರ್ಜ್ ಆಗಿಬಿಟ್ಟು ಹೆಚ್ಚಿನ ಪವರನ್ನು ಜನರೇಟ್ ಮಾಡ್ತದೆ. ಬ್ಯಾಟ್ರಿ ಫ್ರಂಟ್ ಬ್ಯಾಟ್ರಿ ಮತ್ತು ಈ ಚಾರ್ಜ್ ಮಾಡಿಬಿಟ್ಟು ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಎಲ್ಲ ಅದರಿಂದ ರನ್ ಆಗುತ್ತೆ. ಸೊ ಇಂಜಿನ್ ಡಸ್ ನಾಟ್ ವಿಲ್ ಹ್ಯಾವ್ ದ ಡಿಪೆಂಡೆನ್ಸಿ. ಸೊ ಅದಕ್ಕೋಸ್ಕರ ಮೈಲೇಜ್ ಜಾಸ್ತಿ ಸಿಗ್ತದೆ ನಿಮಗೆ. ಸೊ ಅದರಲ್ಲಿ ನಿಮಗೆ ಟಾರ್ಕ್ ಅಸಿಸ್ಟ್ ಕೊಡ್ತದೆ, ಐಡಲ್ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಸಿಗ್ತದೆ ನಿಮಗೆ. ಬ್ಯಾಕ್ ವೈಪರ್ ಮತ್ತು ಡಿಫಾಗರ್ ZXi ಮತ್ತು ZXi ಪ್ಲಸ್ ಅಂದರೆ ಆಲ್ಮೋಸ್ಟ್ ಟಾಪ್ ಎಂಡ್ ವೆಹಿಕಲ್ ಅಲ್ಲಿ ಆಪ್ಷನ್ಸ್ ಅವೈಲೇಬಲ್ ಇದೆ. ಮೂನ್ ರೂಫ್ ಆಗಲಿ, ಬ್ರೇಜಾದಲ್ಲಿ 16 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ ವಿತ್ ಟೈರ್ ಬರ್ತದೆ. ಸೊ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ ಸರ್. 198 ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸೊ ಹಾಗಾಗಿ ನಿಮಗೆ ಜಾಸ್ತಿ ಹಳ್ಳಿ ಪ್ರದೇಶದಲ್ಲಿ ಸಹ ನೀವು ವೆಹಿಕಲನ್ನು ಯೂಸ್ ಮಾಡ್ಬೋದು. ಸೊ ಅಂಡರ್ ಡ್ಯಾಮೇಜ್ ಆಗುವಂಥದ್ದು ಅವಾಯ್ಡ್ ಆಗ್ತದೆ ಸರ್.
क्लच पेडल बहुत अंदर तक जा रहा है। ಸೊ ನೀವು ನೋಡಿದಾಗೆ ನ್ಯೂ ಬ್ರೇಜಾ 10.1 ಸ್ಮಾರ್ಟ್ ಪ್ಲೇ ಪ್ರೋ ಎಕ್ಸ್ ಸಿಸ್ಟಮ್ ಅಲ್ಲಿ ಬರ್ತದೆ ವಿತ್ 360 ಡಿಗ್ರಿ ವ್ಯೂ, 4 ಸ್ಪೀಕರ್ ಮತ್ತೆ 2 ಟ್ವೀಟರ್ ಇದೆ. ಸೊ ಹಾಗೆ ನಿಮಗೆ ಫ್ರಂಟ್ ಅಲ್ಲಿ ಹೆಡ್ ಅಪ್ ಡಿಸ್ಪ್ಲೇ ಇರುತ್ತೆ. ನಿಮಗೆ ವಿದೌಟ್ ಸೀಯಿಂಗ್ ಡೌನ್ ಅಂದ್ರೆ ಕೆಳಗೆ ನೋಡದೆ ನಿಮಗೆ ಫ್ರಂಟ್ ಅಲ್ಲಿ ಈ ಡಿಸ್ಪ್ಲೇ ಮುಖಾಂತರ ಡ್ರೈವಿಂಗ್ ಅನ್ನ ನಾವು ಸೇಫ್ಟಿ ಅಂದ್ರೆ ನಿಮಗೆ ಯೂಸ್ ಮಾಡ್ಕೊಳ್ಬಹುದು. ಸರ್ ಆನ್ ಮಾಡೋದು ಹೇಗೆ ಸರ್? ಅದು ಸ್ಟಾರ್ಟ್ ಆಗಬೇಕು ವೆಹಿಕಲ್. ಆ್ಯಕ್ಚುಲಿ ಸ್ಟಾರ್ಟ್ ಆಗುವಾಗ ಆನ್ ಆಗ್ತದೆ, ಸ್ಟಾರ್ಟ್ ಆಗುವಾಗ ಆಟೋಮೆಟಿಕಲಿ ಆನ್ ಆಗ್ತದೆ. ನಿಮಗೆ ಡ್ರೈವಿಂಗಲ್ಲಿ ಕೆಳಗೆ ನೋಡಬೇಕಂತಿಲ್ಲ, ಗ್ಲಾಸಲ್ಲೇ ನಿಮ್ಮದು ಕಿಲೋಮೀಟರ್ ಸ್ಪೀಡ್, ರೇಂಜ್ ಅಥವಾ ನ್ಯಾವಿಗೇಷನ್ ಇದ್ದು ಡೀಟೇಲ್ಸನ್ನು ಅದು ನಿಮಗೆ ಅದರಲ್ಲಿ ತೋರಿಸ್ತದೆ. ಓಕೆ, ಸೊ ಇದು ನಿಮಗೆ ಒಂಥರ ನಿಮಗೆ ಸೇಫ್ಟಿ. ಹಾಗೆ ಬ್ರೀಜಾ ನಿಮಗೆ ಈಗದ್ದು ಲೇಟೆಸ್ಟ್ 6 ಸ್ಪೀಡ್ ಟ್ರಾನ್ಸ್ಮಿಷನಲ್ಲಿ ಬರ್ತದೆ. ಹೌದು, ಇಲ್ಲಿ ಕೆಳಗೆ ಡಿಸ್ಪ್ಲೇ ನೋಡೋದನ್ನ ಅದನ್ನ ನಾವು ಗ್ಲಾಸಲ್ಲಿ ಮೇಲೆ ನೋಡ್ಬೋದು. ಹಾಗೆ ವೈರ್ಲೆಸ್ ಚಾರ್ಜರ್ ಆಗಲಿ, ವೆಂಟಿಲೇಟೆಡ್ ಸೀಟ್ಸ್, ಮತ್ತೆ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟು, ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ನಿಮಗೆ ಅದು ಹೆಡ್ ಅಪ್ ಡಿಸ್ಪ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, HUD 360 ಕ್ಯಾಮರಾವನ್ನು ನಾವು ಆಪ್ಷನ್ಸ್ ನೋಡ್ಬೋದು. ಟ್ರಾಕ್ಷನ್ ಕಂಟ್ರೋಲ್ ಇದೆ, ಪುಷ್ ಸ್ಟಾರ್ಟ್ ಇದೆ, ಐಡಲ್ ಸ್ಟಾರ್ಟ್ ಇದೆ, ಮತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದ್ದು ಆಪ್ಷನ್ಸ್ ಇದರಲ್ಲಿದೆ ಸರ್. ಕ್ರೂಸ್ ಕಂಟ್ರೋಲ್ ಸ್ಟೇರಿಂಗ್ ಅಲ್ಲಿ ಇದೆ, ನಿಮಗೆ ಬೇಕಾದ ಹಾಗೆ ಕ್ರೂಸ್ ಇಟ್ಟು ನಾವು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೀವು ಲಾಂಗ್ ಡ್ರೈವಿಗೆ. ಡಿಸ್ಪ್ಲೇ 10.1 ಇಂಚ್ ಬರುತ್ತೆ, ಸೆಂಟಿಮೀಟರ್. ಮೋಡಿಫೈ ಆದ್ರೆ ಕಂಪನಿ ಫಿಟೆಡ್ ನಾವು ಮೋಡಿಫೈ ಮಾಡ್ಲಿಕ್ಕೆ ಬರೋದಿಲ್ಲ, ಬಟ್ ಇದರಲ್ಲಿ ನಿಮಗೆ ತುಂಬಾ ಫೀಚರ್ಸ್ ಇದೆ. ಆಂಬಿಯಂಟ್ ಲೈಟ್ ಇದೆ, ಸೊ ಎಫೆಕ್ಟ್ ನಿಮಗೆ ಮ್ಯೂಸಿಕ್ ಅರ್ಕಾಮಿಸ್ ಅಂತ ಹೇಳಿದೆ. ನಿಮಗೆ ಸಾಫ್ಟ್ವೇರ್ ಮುಖಾಂತರ ಕ್ಲಾರಿಟಿ ಜಾಸ್ತಿ ಸಿಗುತ್ತೆ ಸಿಸ್ಟಮ್ ಇದು. ಹಾಗೆ ಬಟನ್ ಸರ್ ಇಲ್ಲಿ ಇದು ನಿಮಗೆ ವೆಹಿಕಲ್ ಕಂಟ್ರೋಲ್ಸ್, AC ಇದಾಗಲಿ, ಬ್ಲೋವರ್ಸ್, ಹೀಟರ್, ಮತ್ತೆ ಫ್ರಂಟ್ ಅಂಡ್ ರಿಯರ್ ಡಿಮಿಸ್ಟರ್, ಮತ್ತೆ ವಾಲ್ಯೂಮ್ ಅಪ್ ಅಂಡ್ ಡೌನ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು. ಮ್ಯೂಟ್ ಆಪ್ಷನ್ಸ್ ಇದೆ ಸರ್. ಸೊ ಟಾಪ್ ಎಂಡ್ ಅಲ್ಲಿ ಇದು ಬರುತ್ತೆ ಸರ್. ರಿಟ್ರಾಕ್ಟೇಬಲ್ ಮಿರರ್, ಅದು ಬಟನ್ ಫೋಲ್ಡ್ ಮಾಡೋ ಮುಖಾಂತರ 2 ಮಿರರ್ಸ್ ಫೋಲ್ಡ್ ಆಗ್ತದೆ. ಕನ್ವೀನಿಯಂಟ್ ನಿಮಗೆ ಪಾರ್ಕಿಂಗ್ ಮಾಡುವಾಗ. ವೆಹಿಕಲ್ ನಿಮಗೆ 6 ಏರ್ ಬ್ಯಾಗ್ ಬರ್ತದೆ. ಡ್ರೈವರ್, ಕೋ ಡ್ರೈವರ್, ಡ್ರೈವರ್ ಸೀಟ್ ಅಂಡ್ ಕೋ ಡ್ರೈವರ್ ಸೀಟ್ ಅಂಡ್ ಸೈಡ್ ಕರ್ಟನ್ ಏರ್ ಬ್ಯಾಗ್ಸ್ ಬೋತ್ ಸೈಡ್ 6 ಏರ್ ಬ್ಯಾಗ್ ಬರ್ತದೆ. ಹಾಗೆ ABS ಮತ್ತೆ EBD ಎಲೆಕ್ಟ್ರಾನಿಕ್ ಬ್ರೇಕ್ ಫೋರ್ಸ್ ಡಿಸ್ಟ್ರಿಬ್ಯೂಷನ್, ಅಂದ್ರೆ ನಿಮಗೆ ಎಲ್ಲಿ ಪ್ಯಾಸೆಂಜರ್ ಜಾಸ್ತಿ ಇದ್ದಾರೆ ಅಲ್ಲಿ ಯಾವ ವೀಲಿಗೆ ಎಷ್ಟು ಜಾಸ್ತಿ ಬ್ರೇಕಿಂಗ್ ಜಾಸ್ತಿ ಬೇಕಾ ಅಷ್ಟು ಅದನ್ನ ಅಡ್ಜಸ್ಟ್ ಮಾಡಿ ಅದು ನಿಮಗೆ ಕಂಟ್ರೋಲ್ ಸಿಗುತ್ತೆ. ಹಾಗೆ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಇದೆ, ಅಂಡರ್ಸ್ಟೇರ್ ಓವರ್ಸ್ಟೇರ್ ಮಾಡುವಾಗ ಸ್ಟೆಬಿಲಿಟಿ ಕೊಡ್ತದೆ ವೆಹಿಕಲ್ಗೆ. ಸೊ ನಿಮಗೆ ಲಾಂಗ್ ಡ್ರೈವಿಗೆಲ್ಲ ಸೇಫ್ಟಿ ಸರ್. ಹಾಗೆ ಮೂನ್ ರೂಫ್ ಸಹ ಇದರಲ್ಲಿ ಆಪ್ಷನ್ಸ್ ಇದೆ ನಿಮಗೆ. ಟಾಪ್ ಅಂಡ್ ZXA ಮತ್ತು ZXA ಪ್ಲಸ್ ಅಲ್ಲಿ ಈ ಆಪ್ಷನ್ಸ್ ಕೊಟ್ಟಿದ್ದಾರೆ ಸರ್. ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ಮತ್ತೆ ಮೂನ್ ರೂಫ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬಟನ್ಸ್ ಇದೆ, ಮತ್ತೆ ಮೈಕ್ಸ್ ಬರುತ್ತೆ. ಎಮರ್ಜೆನ್ಸಿ ಕಾಲಿಂಗ್ ಆಪ್ಷನ್ಸ್ ಇದೆ ಸರ್ ಇದರಲ್ಲಿ. ಎಮರ್ಜೆನ್ಸಿ ಕಾಲಿಂಗ್ ಏನಾದರೂ ಅಪಘಾತ ಆದರೆ ನಾವು ಈ ಲಾಂಗ್ ಪ್ರೆಸ್ ಮಾಡಿದ್ರೆ ಕಸ್ಟಮರ್ ಕೇರ್ಗೆ ಹೋಗುತ್ತೆ, ಅವ್ರು ನಮಗೆ ಕಾಲ್ ಮಾಡಿ ನಮಗೆ ಸರ್ವಿಸ್ ಟೀಮ್ ಅನ್ನು ಕಳಿಸ್ಕೊಡ್ತಾರೆ ಸರ್. ಮೇಲೆ ಕ್ಯಾಪ್ ಓಪನ್ ಮಾಡಿ ಹೌದು, ಇದರ ಲಾಂಗ್ ಪ್ರೆಸ್ ಮಾಡಿದ್ರೆ ಆಯ್ತು, SOS ಕಾಲ್ಸ್ ಹೋಗುತ್ತೆ, ಕಸ್ಟಮರ್ ಕೇರ್ಗೆ ಹೋಗಿ ಅವ್ರು ನಮಗೆ ರೆಸ್ಪಾಂಡ್ ಮಾಡ್ತಾರೆ ಸರ್ ಇಮಿಡಿಯೇಟ್ಲಿ. ಹೌದು, ಅದು ಲಾಕ್ ಇರುತ್ತೆ, ಅದಕ್ಕೆ ಲಾಕ್ ರಿಲೀಸ್ ಮಾಡಿ ನಾವು ಲಾಂಗ್ ಪ್ರೆಸ್ ಮಾಡಿದ್ರೆ ಆಯ್ತು ಸರ್. ಬೇರೆ ವೆಹಿಕಲ್ ಅಲ್ಲಿ ಉಂಟು ಸರ್? ಇಲ್ಲ, ಎಲ್ಲ ವೆಹಿಕಲ್ ಇಲ್ಲ, ಬ್ರೇಜಾ ಅಂಡ್ ವಿಕ್ಟೋರಿಯಸ್ ಅಲ್ಲಿ ಮಾತ್ರ ಈ ಆಪ್ಷನ್ಸ್ ಕೊಟ್ಟಿದ್ದಾರೆ. ನಿಮಗೆ ಟ್ರಾನ್ಸ್ಮಿಷನ್ 6 ಸ್ಪೀಡ್ ಟ್ರಾನ್ಸ್ಮಿಷನ್ ಬರುತ್ತೆ ವಿತ್ ವೈರ್ಲೆಸ್ ಚಾರ್ಜರ್ ಇದೆ. ನಿಮ್ಮ ಮೊಬೈಲ್ ಇಟ್ಟರೆ ಆಟೋಮೆಟಿಕಲಿ ಚಾರ್ಜ್ ಆಗಿದೆ ವಿದೌಟ್ ವೈರ್ ಕೇಬಲ್. ಮತ್ತೆ ವೆಂಟಿಲೇಟೆಡ್ ಸೀಟ್ಸ್ ಇರುತ್ತೆ ಇಲ್ಲಿ ನಿಮಗೆ. ಬೋತ್ ಸೀಟ್ಸ್, ಡ್ರೈವರ್ ಕೋ ಡ್ರೈವರ್ ಸೀಟ್ ತುಂಬ ಕೂಲ್ ಆಗಿ ಸಮ್ಮರ್ ಸೀಸನ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಆರ್ಮ್ರೆಸ್ಟ್ ವಿತ್ ಸೇಫ್ಟಿ ಲಾಕ್ ಇದೆ, ಮತ್ತು ಒಳಗೆ ಪಾರ್ಸೆಲ್ ಏನಾದರೂ ಇಟ್ಕೊಳ್ಬಹುದು. ಲೆಗ್ ರೂಮ್ ಮತ್ತೆ ಹೆಡ್ ರೂಮ್ ತುಂಬಾ ಚೆನ್ನಾಗಿದೆ, ಹೈಟ್ ಇದೆ ವೆಹಿಕಲ್. ಹಾಗೆ ನಿಮಗೆ ಹಿಂದೆಗಡೆ ಚಾರ್ಜಿಂಗ್ ಆಪ್ಷನ್ಸ್ ಇದೆ ಡ್ಯೂಯಲ್. ಸೊ ರಿಯರ್ AC ವೆಂಟ್ ಇದೆ. ಸೊ ಇಟ್ಸ್ ವೆರಿ ವೈಡ್, ನಿಮಗೆ ತುಂಬಾ ಸ್ಪೇಸ್ ಜಾಸ್ತಿ ಇದೆ. ಈಗ ನೋಡಿ 2 ಆಪ್ಷನ್ಸ್ ಇದೆ. ರಿಯರ್ AC ವೆಂಟ್ ಇದೆ, ಬ್ಯಾಕ್ ಪಾಕೆಟ್ಸ್ ಆಗಲಿ, ಹೆಡ್ ರಿಸ್ಟೈನ್ಸ್ ಹಿಂದೆ,
ಸೀಟ್ಸ್ ಕಂಫರ್ಟೇಬಲ್ ಇದೆ. ಡೋರ್ ಪವರ್ ಅಂಡ್ ಆಪ್ಷನ್ಸ್ ಇದೆ, ಬಾಟ್ಲ್ ಹೋಲ್ಡರ್ ಇದೆ ಸರ್, ಮತ್ತೆ ಆಕ್ಸೆಂಟ್ ಬರುತ್ತೆ, ಕ್ರೋಮ್ ಆಕ್ಸೆಂಟ್, ಹಾಗೆ ಆಂಬಿಯಂಟ್ ಲೈಟ್ಸ್. ಸೊ ಆಂಬಿಯಂಟ್ ಲೈಟ್ಸ್ ಸೆಟ್ಟಿಂಗ್ ಮುಖಾಂತರ ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಳ್ಬೋದು. ನಿಮಗೆ ನೈಟಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ಸರ್ ಕಲರ್ಸ್, ನೈಟಿಗೆ ರಿಫ್ಲೆಕ್ಟ್ ಆಗುತ್ತೆ. ನಿಮಗೆ ಡೇ ಸಹ ರಿಫ್ಲೆಕ್ಟ್ ಆಗುತ್ತೆ, ಬಟ್ ನೈಟಲ್ಲಿ ಜಾಸ್ತಿ ಎಫೆಕ್ಟ್ ಸಿಗ್ತದೆ ನಿಮಗೆ. ಲುಕ್ಸ್ ಅಂದರೆ ಮಕ್ಕಳಿಗೆಲ್ಲ ಸ್ವಲ್ಪ ಎಂಟರ್ಟೈನ್ ಆದಾಗ ನಿಮಗೆ. ನಮಸ್ತೆ. ಇದಿವಾಗ ಮಂಗಳೂರಲ್ಲಿ ನಮ್ಮ ಮಾಂಡವಿ ಮೋಟಾರ್ಸ್ನಲ್ಲಿ ಆಲ್ ನ್ಯೂ ಬ್ರೆಜಾ ಲಾಂಚ್ ಆಗ್ತಾ ಇದೆ. ಇವಾಗ ನಮಗೆ ಇಲ್ಲಿ ಮಾರ್ಕೆಟ್ಗೆ ಹೇಗೆ ಬೇಕು ಅದೇ ಥರ ರೀತಿಯಲ್ಲಿ ಯಾವ್ಯಾವ ಮಾಡಿಫಿಕೇಶನ್ಸ್ ಬೇಕು ಆ ಥರದ ಮಾಡಿಫಿಕೇಶನ್ಸನ್ನು ಮಾಡಿಕೊಂಡು ಟರ್ಬೋ ಬೂಸ್ಟರ್ ಜೆಟ್ ಇಂಜಿನ್ ಜೊತೆ ನಮಗೆ ವೆಹಿಕಲನ್ನು ಪ್ರಾಡಕ್ಟ್ ಮಾಡಿಕೊಡ್ತಾರೆ. ಅದೇ ನಿಮಗೆ ನಮ್ಮ ಮಾರ್ಕೆಟಿಂಗ್ ಟೀಮ್ ಇಲ್ಲಿ ಮಾಂಡವಿ ಮೋಟಾರ್ಸಲ್ಲಿ ನಿಮಗೆ ಯಾರ್ಯಾರು ಇದರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ನಿಮಗೆ ಏನೇ ಡೀಟೇಲ್ಸ್ ಬೇಕಿದ್ರೂ ಸಹ ಮಾಂಡವಿಗೆ ಬಂದು ವಿಸಿಟ್ ಮಾಡಿ ನೀವು ಪಡ್ಕೊಳ್ಬೋದು. ಸ್ಟಾರ್ಟಿಂಗ್ ನಿಮಗೆ LXi ಟರ್ಬೋದಿಂದ ಸ್ಟಾರ್ಟ್ ಆಗ್ತದೆ. 7.39,900ನ ಎಕ್ಸ್ ಶೋರೂಮ್ ಪ್ರೈಸ್ನ ಜೊತೆಗೆ ಸ್ಟಾರ್ಟ್ ಆಗ್ತದೆ. ಅಪ್ ಟು ನಿಮಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಆಟೋಮೆಟಿಕ್ ವೇರಿಯಂಟಲ್ಲಿ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ತನಕ 15 lakh ತನಕ ನಿಮಗೆ ವೆಹಿಕಲ್ನ ಅವೈಲೇಬಿಲಿಟಿ ಸಿಗ್ತದೆ. ನಿಮಗೆ ಟರ್ಬೋ ಬೂಸ್ಟರ್ ಜೆಟ್ ಇಂಜಿನಲ್ಲಿ ನಿಮಗೆ 1000cc ವೆಹಿಕಲ್ ಅವೈಲೇಬಲ್ ಇದೆ. ಮತ್ತು ನಿಮಗೆ ನಾರ್ಮಲ್ ವೇರಿಯಂಟಲ್ಲಿ 1500cc ವೇರಿಯಂಟ್ಗಳನ್ನು ಅವೈಲೇಬಲ್ ಕೊಡ್ತಿದ್ದೇವೆ. ಹಾಗೂ ನಿಮಗೆ ಆಟೋಮೆಟಿಕ್ ವೇರಿಯಂಟನ್ನು ನೀವು ನೋಡ್ತಾ ಇದ್ದೀರಿ ಅಂತ ಹೇಳಿದರೆ ನಿಮಗೆ ಅದು 1500cc ಅಲ್ಲಿ ಅವೈಲೇಬಲ್ ಇದೆ. ಮತ್ತು CNG ವೇರಿಯಂಟ್ಗಳು ಕೂಡ ನಿಮಗೆ 1500cc ಇದು ಕಾಂಪ್ಲಿಮೆಂಟಲ್ಲಿ ಸಿಗ್ತದೆ. ಥ್ಯಾಂಕ್ ಯು. ಇದರಲ್ಲಿ ಆ್ಯಕ್ಚುಲಿ ನಿಮಗೆ ಪೆಟ್ರೋಲ್ ವೇರಿಯಂಟಲ್ಲಿ ನಿಮಗೆ ಮೈಲೇಜ್ ಬಂದು 1500cc ಅಲ್ಲಿ ನಮಗೆ 21.47 ತನಕ ಕಂಪನಿ ಹೇಳ್ತಾ ಇದ್ದೇವೆ. ಮತ್ತು ನಿಮಗೆ ಟರ್ಬೋ ವೇರಿಯಂಟಲ್ಲಿ ನಿಮಗೆ 19.4 ತನಕ ಸಿಗ್ತಾ ಇದೆ. ಮತ್ತು ನಿಮಗೆ CNG ವೇರಿಯಂಟಿಗೆ ನಾವು ಪರ್ಟಿಕ್ಯುಲರ್ ಆಗಿ ಹೋಗೋದಿದ್ರೆ ಅರೌಂಡ್ 26 ಮೈಲೇಜ್ ತನಕ ನಿಮಗೆ ಸಿಗ್ತದೆ. ಅದು ನಿಮಗೆ ಆನ್ ರೋಡಲ್ಲಿ ನಿಮಗೆ ಹೇಗೆ ಸಿಗ್ತದೆ, ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಿ ಒಂದ್ಸರಿ ಟೆಸ್ಟ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ. ನಾವು ಮಾಂಡವಿ ಮೋಟಾರ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ರೇಜಾ ಕಾರಿನ ಸಂಪೂರ್ಣವಾಗಿರುವಂಥ ಮಾಹಿತಿಗಳನ್ನು ಪಡ್ಕೊಂಡು ಬಂದಿದ್ದೇವೆ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.